ಯಾವ ಏಜ್ ಗ್ರೂಪ್ ಇಂದ ಜಿಮ್ ಅನ್ನ ಶುರು ಮಾಡಿದ್ರೆ ಒಳ್ಳೆಯದು? ಅತಿಯಾದ ಒಂದು ಜಿಮ್ ಅನ್ನ ಮಾಡಿ ನಾವು ಶೇಪ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕಾಣಿಸ್ಬೇಕು. ಪ್ರೋಸೆಸ್ಡ್ ಫುಡ್ಸ್, ಈ ಸ್ಯಾಚುರೇಟೆಡ್ ಫ್ಯಾಟ್ ಇರುವಂತಹ ಆಹಾರ ಕಳೆದ ಒಂದು 2 decades ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 300-400% ಇನ್ಕ್ರೀಸ್ ಆಗಿದೆ. ಎಕ್ಸ್ಟ್ರೀಮ್ ಟೈಪ್ಸ್ ಆಫ್ ವೇಟ್ಸ್ ಮಾಡುವಂತಹದ್ದು, ಎಕ್ಸ್ಟ್ರೀಮ್ ಎಕ್ಸರ್ಸೈಸಸ್ ಅಷ್ಟು ಒಳ್ಳೆಯದು. ಜಿಮ್ ಇಂದ ಹೊರಗೆ ಬಂದಿದ ತಕ್ಷಣ ಕೊಲಾಪ್ಸ್ ಆಗಿರುವಂತಹ ವಿಷಯಗಳನ್ನ ಕೇಳಿದ್ವಿ. ಇವಾಗಿನ ಮಕ್ಕಳು ಜಂಕ್ ಫುಡ್ಸ್ ಅಂಡ್ ಪೇರೆಂಟ್ಸ್ ಗಳಿಗೆ ಈ ಒಂದು ಮೆಸೇಜ್ ಹೋಗುತ್ತೆ. ಚೈಲ್ಡ್ಹುಡ್ ಅಲ್ಲೇ ಹೆಲ್ತಿ ಹ್ಯಾಬಿಟ್ಸ್ ಇನ್ಸ್ಟಾಲ್ ಮಾಡಿ ಇದನ್ನ ಸುಲಭವಾಗಿ ತಡೆಗಟ್ಟಬಹುದು. ಎಲ್ರಿಗೂ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ಎದ್ರೆ ಸಾಕು ಜಿಮ್ ಟೈಮ್ ಆಯ್ತು ಅನ್ನೋರೇ ಜಾಸ್ತಿ. ಜಿಮ್ ಹೋದ್ರೆ ಮಾತ್ರ ಬಾಡಿ ಚೆನ್ನಾಗಿರುತ್ತೆ, ಬಾಡಿ ನೋಡ್ಲಿಕ್ಕೆ ಸೂಪರ್ಬಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತಿನ ಯೋಜನೆ ಬರ್ತಾ ಇದೆ. ಇವನ್ ಚಿಕ್ಕ ಏಜ್ ಇಂದಲೂ ಕೂಡ ಇವತ್ತು ಜಿಮ್ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಈ ಜಿಮ್ ಹೋಗುವವರಿಗೆ ಮುನ್ನೆಚ್ಚರಿಕಾ ಕ್ರಮಗಳು ಹೇಗಿರ್ಬೇಕು, ಜಿಮ್ ಹೋಗುದು ಯಾವ ಏಜ್ ಇಂದ ಒಳ್ಳೆಯದು, ಈ ವಿಷಯವನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಮಣಿಪಾಲ್ ಹಾಸ್ಪಿಟಲ್ ನ HOD ಆದಂತಹ ಶ್ರೀಯುತ ಡಾಕ್ಟರ್ ಶ್ರೀ ಕೇಶವಮೂರ್ತಿ ಸರ್ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ಯಂಗ್ ಜನರೇಷನ್ ಏನಾಗ್ತಾ ಇದೆ ಅಂದ್ರೆ ಎಲ್ಲಿ ನೋಡಿದ್ರು ಏರಿಯಾ ವಾಯ್ಸ್ ಹೋದ್ರು ಕೂಡ ಜಿಮ್ ಜಿಮ್ ಜಿಮ್, ಗೋಲ್ಡ್ ಜಿಮ್ ಇರ್ಬೋದು, ಸೊ ವೆರೈಟಿ ಜಿಮ್ಸ್ ಗಳು ಕಾಣ್ತಾ ಇದೆ. ಯಾವ ಏಜ್ ಗ್ರೂಪ್ ಇಂದ ಜಿಮ್ ಅನ್ನ ಶುರು ಮಾಡಿದ್ರೆ ಒಳ್ಳೆಯದು? ಇದೊಂದು ಒಳ್ಳೆಯ ಬದಲಾವಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೆಲ್ತ್ ಅವೇರ್ನೆಸ್ ಇಂಪ್ರೂವ್ ಆಗ್ತಾ ಇದೆ. ನಾವು ಎಕ್ಸರ್ಸೈಸ್ ಮಾಡಬೇಕು, ಆಕ್ಟಿವ್ ಆಗಿರ್ಬೇಕು, ಒಳ್ಳೆ ಬಾಡಿ ಶೇಪ್ ಅನ್ನ ನಾವು ಮೇಂಟೈನ್ ಮಾಡ್ಕೋಬೇಕು ಅನ್ನೋ ಒಂದು ಎಚ್ಚರಿಕೆ ಜನರಲ್ಲಿ ಬರ್ತಾ ಇದೆ. ಅದೇ ರೀತಿ ಕೆಲವು ಹಾನಿಕಾರಕ ಅಂಶಗಳು ಇದಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಸರಿಯಾದ ತಿಳುವಳಿಕೆ ಹೇಳಿದೆ ಸಡನ್ ಆಗಿ ಜಿಮ್ ಮಾಡುವಂತದ್ದು, ಎಕ್ಸರ್ಸೈಸ್ ಮಾಡೋದಕ್ಕೆ ನಮ್ಮ ದೇಹಕ್ಕೆ ಸೂಟಬಲ್ ಆಗದೆ ಇರುವಂತಹ ಕೆಲವು ಎಕ್ಸರ್ಸೈಸ್ ಮಾಡುವಂತ, ಅತಿಯಾದ ಒಂದು ಜಿಮ್ ಅನ್ನ ಮಾಡಿ ನಾವು ಶೇಪ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ನಾವು ಎಕ್ಸ್ಟರ್ನಲ್ ಅಪಿಯರೆನ್ಸ್ ನಾವು ಸುಂದರವಾಗಿ ಕಾಣಿಸ್ಬೇಕು, ಮಸಲ್ಸ್ ಎಲ್ಲ ಕಾಣಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸಪ್ಲಿಮೆಂಟ್ಸ್ ತಗೊಳ್ಳುವಂತಹದ್ದು ಮತ್ತು ಕೆಲವು ರೀತಿಯ ವಿಪರೀತವಾದ ವೆಯ್ಟ್ಸ್ ಅಥವಾ ಮ್ಯಾರಥಾನ್ ಎಕ್ಸರ್ಸೈಸಸ್ ಮಾಡುವಂತದ್ದು, ಇದೆಲ್ಲ ಕೆಲವು ಹಾನಿಕರ ಪರಿಣಾಮಗಳು ಸಹ ಇದೆ. ಅದರಿಂದ ಆಸ್ ಎ ಕಾರ್ಡಿಯಾಲಜಿಸ್ಟ್, ಹೃದಯ ತಜ್ಞರಾಗಿ ನಾನು ಹೇಳೋದೇನೆಂದ್ರೆ ಅತಿ ಮುಖ್ಯವಾಗಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕು. ಒಂದು, ಇದ್ದಕ್ಕಿದ್ದಂತೆಯೇ ಯಾವ್ದಾದ್ರು ಎಕ್ಸರ್ಸೈಸ್ ಅನ್ನ ಸ್ಟಾರ್ಟ್ ಮಾಡಬಾರ್ದು. ಅದಕ್ಕೆ ಒಂದು ಕನಿಷ್ಠವಾಗಿ ಕೆಲವು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳುವಂತದ್ದು. ಯಾಕಂದ್ರೆ ಕೆಲವು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇರುತ್ತೆ. ಫುಟ್ಬಾಲರ್ಸ್ ಅಥವಾ ಅಥ್ಲೀಟ್ಸ್ ಅಲ್ಲಿ ಸಡನ್ ಆಗಿ ಡೆತ್ ಆಗೋದನ್ನ ಸಾಮಾನ್ಯವಾಗಿ ನೋಡ್ತಾ ಇದೀವಿ. ಫುಟ್ಬಾಲ್ ಆಡ್ತಿದ್ದಾಗಲೇ ಕೊಲಾಪ್ಸ್ ಆಗಿ ಹೋಗುವಂತದ್ದು, ಜಿಮ್ ಇಂದ ಹೊರಗೆ ಬಂದಿದ ತಕ್ಷಣ ಕೊಲಾಪ್ಸ್ ಆಗಿ ಹೋಗುವಂತ ವಿಷಯಗಳನ್ನ ಕೇಳಿದ್ವಿ. ಇದನ್ನ ಸುಲಭವಾಗಿ ತಡೆಗಟ್ಟಬಹುದು. ಸಿಂಪಲ್ ಸ್ಕ್ರೀನಿಂಗ್ ಟೆಸ್ಟ್ ಇದೆ, ECG, ಎಕೋಕಾರ್ಡಿಯೋಗ್ರಾಮ್, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಕೆಲವರಿಗೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಇರುತ್ತೆ. ಆ ಕಂಡೀಷನ್ಸ್ ನ ಸುಲಭವಾಗಿ ತಡೆಹಿಡಿಬಹುದು. ಬ್ಲಡ್ ಟೆಸ್ಟ್, ಜೆನೆಟಿಕ್ ಟೆಸ್ಟ್ ಎಲ್ಲ ಸ್ವಲ್ಪ ಅಡ್ವಾನ್ಸ್ ಟೆಸ್ಟ್ ಇರುತ್ತೆ. ಕಂಡಿಟ್ಕೊಂಡ್ರೆ ನಾವು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನ ವಹಿಸಬಹುದು. ಅಂದ್ರೆ ಕಾಂಪಿಟೇಟಿವ್ ಸ್ಪೋರ್ಟ್ಸ್, ಅಥ್ಲೆಟಿಕ್ಸ್, ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡುವಂತ ಅಡ್ವೈಸ್ ಅನ್ನ ನಿಖರವಾದ ರೀತಿಯಲ್ಲಿ ಕೊಡಬಹುದು. ಸೊ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಪ್ರಾಪರ್ ಕಾರ್ಡಿಯಾಲಜಿ ಕನ್ಸಲ್ಟೇಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ಗೂಗಲ್ ಮಾಡಿ ಅಥವಾ ವಿಷಯಗಳನ್ನ ತಿಳ್ಕೊಂಡು ಮಾಡುವಂತದ್ದಲ್ಲ. ಫಾರ್ಮಲ್ ಆಗಿ ಒಂದು ECG, ಎಕೋಕಾರ್ಡಿಯೋಗ್ರಾಮ್, ಪ್ರಾಪರ್ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟೇಷನ್ ಮುಗಿಸಿದ್ರೆ ಅತ್ಯುತ್ತಮವಾದ ಒಂದು ರಿಸಲ್ಟ್ ಅನ್ನ ನೋಡ್ಬೋದು. ಎರಡನೇದಾಗಿ ಬಾಡಿ ಶೇಪ್ ಗಿಂತ ಬಾಡಿಗೆ ಆರೋಗ್ಯ ಮುಖ್ಯ. ಒಳಗೆ ಏನೋ ಕಂಟೆಂಟ್ ಇರುತ್ತೆ, ಹೆಲ್ತ್ ಏನಿರುತ್ತೆ, ಕೊಲೆಸ್ಟ್ರಾಲ್ ಇರ್ಬೋದು, ಬ್ಲಡ್ ಶುಗರ್, ಬ್ಲಡ್ ಪ್ರೆಷರ್ ಇರ್ಬೋದು, ಎಲ್ಲ ಹೊರಗೆ ಕಾಣದೇ ಇರುವಂತ ಅಂಶ. ಕಾಣೋದು ಒಂದು ಸ್ಟ್ರಾಂಗ್ ಮಸಲ್ಸ್, ಸ್ಟ್ರಾಂಗ್ ಫಿಟ್ ಬಾಡಿ ಅಂತ ಕಾಣಿಸ್ತಾ ಇದೆ. ಬಟ್ ಒಳಗಿನ ಕಂಡೀಷನ್ ಯಾರಿಗೂ ಗೊತ್ತಿರಲ್ಲ. ಔಟರ್ ಅಪಿಯರೆನ್ಸ್ ಈಸ್ ನಾಟ್ ಈಕ್ವಲೆಂಟ್ ಟು ಎ ಹೆಲ್ತಿ ಇನ್ನರ್ ಅಪಿಯರೆನ್ಸ್. ಅವ್ರು ಎಷ್ಟು ಪೀಸ್ಫುಲ್ ಆಗಿರ್ತಾರೆ, ಎಷ್ಟು ಹ್ಯಾಪಿ ಆಗಿರ್ತಾರೆ, ಏನ್ ಕನ್ಸ್ಯೂಮ್ ಮಾಡ್ತಿರೋ ಕಾಣಿಸ್ತಿರಲ್ಲ. ಮಾಡ್ಬಿಟ್ಟು ಬಾಡಿ ಮಾತ್ರ ಚೆನ್ನಾಗಿರೋ ತರ ಅವರು ದೇಹನ ಬೆಳೆಸ್ಕೊಂಡ್ಬಿಡ್ತಾರೆ. ಇದು ಅಷ್ಟು ಹೊರಗಿನ ಅಪಿಯರೆನ್ಸ್ ಅಷ್ಟು ಮುಖ್ಯ ಅಲ್ಲ. ಆಸ್ ಎ ಡಾಕ್ಟರ್ ನಿಮಗೆ ಸೋಷಿಯಲ್ ಮೀಡಿಯಾ ಕಾಣಿಸ್ಕೊಳ್ಳೋದಕ್ಕೆ, ಬೇರೆ ಅಪ್ರಿಶಿಯೇಟ್ ಮಾಡೋದಕ್ಕೆ ಹೊರತು ಹೆಲ್ತ್, ಹಾರ್ಟ್ ಹೆಲ್ತ್, ದ ಬಾಡಿ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವು ಪ್ಯಾರಾಮೀಟರ್ಸ್ ಇರುತ್ತೆ. ಬೇಸಿಕ್ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಬ್ಲಡ್ ಶುಗರ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು. ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇರುವಂತಹ ವ್ಯಕ್ತಿಗಳಿಗೆ ತುಂಬಾ ಇಂಪಾರ್ಟೆಂಟ್. ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಅವ್ರ ಹೆಲ್ತ್ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ಖಚಿತಪಡಿಸ್ಕೊಂಡು ನಂತರ ಅವರು. ಎರಡನೇದಾಗಿ ಸಪ್ಲಿಮೆಂಟ್ಸ್ ಬಗ್ಗೆ ತುಂಬಾನೇ ಮೀಡಿಯಾದಲ್ಲಿ ಹೈಪ್ ಇದೆ. ಪ್ರೋಟೀನ್ ತಗೋಬೇಕು, ಪ್ರೋಟೀನ್ ಹರ್ಬಲ್ ಲೈಫ್ ತಗೊಂಡ್ರೆ ವೇಟ್ ಕಡಿಮೆ ಆಗುತ್ತೆ, ಇನ್ನೊಂದು ತಗೊಂಡ್ರೆ ಮಸಲ್ಸ್ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ. ಅತ್ಯಂತ ದುಷ್ಪರಿಣಾಮ ಇದರಿಂದ ಇರುತ್ತೆ. ಅದರಿಂದ ಸಾಮಾನ್ಯವಾದ ಅಡ್ವೈಸ್ ಏನಂದ್ರೆ ಹೆಲ್ತಿ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಬೇಕು.
ನಾರ್ಮಲ್ ಡಯಟಿಷಿಯನ್ ಕನ್ಸಲ್ಟ್ ಪ್ರೋಟೀನ್ ಇಷ್ಟು ಕಾರ್ಬೋಹೈಡ್ರೇಟ್ ಇಷ್ಟು ಫ್ಯಾಟ್ ಅಂತ ಅವ್ರು ಮಿಕ್ಕದವ್ರು ಕೊಟ್ಟಿದ್ದನ್ನ ನ್ಯಾಚುರಲ್ ಫುಡ್ಸ್ ಮೂಲಕ ಅದನ್ನು ಫಾಲೋ ಮಾಡಿದ್ರೆ ಅತ್ಯುತ್ತಮವಾದ ರಿಸಲ್ಟ್ಸ್ ಬರುತ್ತೆ. ಅವಾಯ್ಡಿಂಗ್ ಅನಿಮಲ್ ಪ್ರೋಟೀನ್, ಅವಾಯ್ಡಿಂಗ್ ಪ್ರೋಸೆಸ್ ಫುಡ್ಸ್, ಅವಾಯ್ಡಿಂಗ್ ಸಪ್ಲಿಮೆಂಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಈಗಿನ ಮಾಡರ್ನ್ ಎರಾಲಿ ಯಾವ ರೀತಿ ಸಪ್ಲಿಮೆಂಟ್ಸ್ ಬರ್ತಿದೆ ಅಂದ್ರೆ ಅದರ ಕಂಟೆಂಟ್ ಸರಿಯಾಗಿ ಡಿಸ್ಕ್ಲೋಸ್ ಆಗಿರಲ್ಲ. ಹೆವಿ ಮೆಟಲ್ ಕಂಟೆಂಟ್ ಇದೆಯಾ, ಯಾವ ಕಾಯಿಲೆ ಅದರಿಂದ ಬರ್ತಿದೆ ಅಂತ ನಮಗೂ ಸಹ ಕಂಡುಹಿಡಿಯೋದು ತುಂಬಾನೇ ತೊಂದರೆ ಆಗುತ್ತೆ. ಅದು ಲೆಡ್ ಇರ್ಬೋದು, ಹೆವಿ ಮೆಟಲ್, ಮರ್ಕ್ಯೂರಿ ಇದೆಲ್ಲ ಸೇರಿರುವಂತಹ ಕೆಲವು ಅಂಶಗಳಿಂದ ಚೆನ್ನಾಗಿ ಅನ್ನಿಸ್ಬೋದು, ನಮ್ಗೆ ಇಮ್ಯುನಿಟಿ ಬೂಸ್ಟ್ ಆಯ್ತು ಅಂತ ಅನ್ನಿಸ್ಬೋದು, ಆದ್ರೆ ಹಾನಿ ತುಂಬಾನೇ ಇರುತ್ತೆ. ಸೊ ಈ ಎರಡನ್ನ ನೀವು ಗಮನಿಸಬೇಕು. ಒಂದು, ನಿಯಮಿತವಾಗಿ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಎಲ್ಲರೂ ಫಾರ್ಮಲ್ ಆಗಿ ಅಡ್ವೈಸ್ ತಗೊಳ್ಳೋದು ಕಾರ್ಡಿಯಾಲಜಿಸ್ಟ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅತಿ ಮುಖ್ಯವಾದದ್ದು. ಎರಡನೇದು ಫುಡ್ ಬಗ್ಗೆ, ಡಯಟ್ ಅಂಡ್ ನ್ಯೂಟ್ರಿಷನ್ ಬಗ್ಗೆ ಗಮನ ವಹಿಸುವಂತದ್ದು ಎರಡು ಮುಖ್ಯವಾದ ಪಾಯಿಂಟ್ಸ್. ಈಗ ಜಿಮ್ ಹೋಗ್ತಾ ಇರೋದು 1 hour 2 hour ಮಿನಿಮಮ್, ಅಥವಾ ಅದಕ್ಕೆ ಡ್ಯೂರೇಷನ್ ಪರ್ಟಿಕ್ಯುಲರ್ ಬೆಳಗ್ಗೆ 4 hours ಮಾಡ್ತಾರೆ, ಇಲ್ಲ ಬೆಳಗ್ಗೆ ಮಾರ್ನಿಂಗ್ ಹೋದ್ರೆ ಮಧ್ಯಾಹ್ನ ಹೊತ್ತು ಜಿಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂಡ್ ಇದು ಒಂದೇ ಅಲ್ಲ, ಇವಾಗಿನ ಲೈಫ್ ಸ್ಟೈಲ್ಗೆ ಸ್ವಲ್ಪ ಸ್ಟ್ರೆಸ್ಗಳು ತುಂಬಾನೇ ಇದೆ. ವರ್ಕ್ ಸ್ಟ್ರೆಸ್ ಇರ್ಬೋದು, ಫ್ಯಾಮಿಲಿ ಇದ್ರ ಜೊತೆ ಜಿಮ್ಗಳು ಮಾಡ್ತಾರೆ. ಜಿಮ್ ಮಾಡೋದ್ರೂ ಕೂಡ ಸ್ಟ್ರೆಸ್ ಇರುತ್ತೆ. ಈಕ್ವಲ್ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಅನ್ನುವಂತ ಒಂದು ಮುಖ್ಯವಾದ ವರ್ಡ್ ನಾನು ಹೇಳಿದ್ವಿ. ಎಲ್ಲಾದ್ರಲ್ಲೂ ಯಾವುದೇ ಇದ್ರಲ್ಲೂ ನಾವು ಮಾಡಿದ್ರೆ ಲೈಫ್ ಅಲ್ಲಿ ವಿಪರೀತ ಇರಬಾರ್ದು. ವಿಪರೀತವಾಗಿ ಎಕ್ಸರ್ಸೈಸ್ ಮಾಡೋದು ಯಾವುದೇ ರೀತಿಯಲ್ಲೂ ಅದು ಹಾನಿಕರ. ನಮ್ಗೆ ಹಾರ್ಟ್ ಹೆಲ್ತ್ಗೆ ಎಸೆನ್ಷಿಯಲಿ ಅಷ್ಟು ಎಕ್ಸ್ಟ್ರೀಮ್ ಟೈಪ್ ಆಫ್ ಎಕ್ಸರ್ಸೈಸ್ ಬೇಕಾಗಿಲ್ಲ. ಅಬೌಟ್ 45 minutes of brisk exercise at least 5 days in a week, like brisk walking or a cardio workout or a treadmill, cycling, jogging, aerobic exercises ಏನಾಗ್ತಿದೆ ಇದು ಬೆನಿಫಿಷಿಯಲ್. ಅದಕ್ಕಿಂತ ಅತಿ ಹೆಚ್ಚಾಗಿ ಕೆಲವರಿಗೆ ಮಸಲ್ಸ್ ಇಲ್ಲ, ನಾವು ಮಸಲ್ ಇದನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಸಮ್ ಕೈಂಡ್ ಆಫ್ ಲೈಟ್ ವೇಟ್ಸ್ ಮಾಡ್ಬೋದು, one day or 2 days. So a mixture of exercises like brisk walking or aerobics or 1 or 2 days in a week, kind of light exercise training is good. Extreme types of weights ಮಾಡುವಂತದ್ದು, extreme exercises ಅಷ್ಟು ಒಳ್ಳೆಯದಲ್ಲ. ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ. ಇದಾಗ್ತಾ ಆಗ್ತಾ ಅದು ಜಾಯಿಂಟ್ ಪೇನ್ಸ್ ಆಗ್ತದೆ, ಮಸಲ್ ಟೇರ್ಸ್ ಆಗ್ತದೆ, ಈ ರೀತಿ ಎಲ್ಲ ಒಂದು ದುಷ್ಪರಿಣಾಮಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯಾವುದನ್ನೇ ಸಹ ವಿಪರೀತವಾಗಿ ಮಾಡ್ತದೆ. ಹಾಬೀಸ್ ಅಭ್ಯಾಸ ಇದ್ರೆ ಓಕೆ, ಸೈಕ್ಲಿಂಗ್ ಮಾಡ್ಬೋದು, ಸೈಕ್ಲಿಂಗ್ಗೆ ಒಂದು ಅಭ್ಯಾಸ. ಹೀಗೆ ಇದನ್ನ ನಾವೇನ್ ಮಾಡ್ಕೊಂಡ್ಬಿಡ್ತೀವಿ, ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಮತ್ತೆ ರೆಗ್ಯುಲರ್ ಲೈಫ್ ಸ್ಟೈಲ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ನಾವು ಅಥ್ಲೀಟ್ಸ್ ಅಲ್ಲ, ವಿ ಆರ್ ನಾಟ್ ಟ್ರೈನ್ ಟು ಬಿ ಅಥ್ಲೀಟ್ಸ್. ಅಥ್ಲೀಟ್ಸ್ ಆರ್ ಟ್ರೈನ್ ಫಾರ್ ಮ್ಯಾರಥಾನ್ಸ್, ಫಾರ್ ಸ್ವಿಮ್ಮಿಂಗ್. ಸೊ ಅದನ್ನ ಒಂದು ಸೆಪರೇಟ್ ಆಗಿ ಅದು ಇಟ್ ಇಸ್ ಅ ಸೈನ್ಸ್ ಬೈ ಇಟ್ಸೆಲ್ಫ್. ಸಾಮಾನ್ಯವಾಗಿ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಿಯಮಿತವಾದ ಬ್ಯಾಲೆನ್ಸ್ಡ್ ಡಯಟ್, ಬ್ಯಾಲೆನ್ಸ್ ಟೈಪ್ ಆಫ್ ಎಕ್ಸರ್ಸೈಸಸ್ ನಮಗೆ ಯಾವ್ದ್ರಿಂದ ಬೆನಿಫಿಷಿಯಲ್ ಆಗುತ್ತೆ ನೋಡ್ಕೊಂಡು, ಏನಾದ್ರು ಯಾವುದೇ ಕಾಯಿಲೆ ಲಕ್ಷಣಗಳಿದ್ರೆ ಅದನ್ನ ಮಾಡಬಾರ್ದು ಅಂತ ಅವಾಯ್ಡ್ ಮಾಡಬೇಕು. ಹೈಪರ್ಟೆನ್ಸಿಸ್, ತುಂಬಾ ವೇಟ್ಸ್ ಎಲ್ಲ ಮಾಡಬಾರ್ದು, ರಕ್ತದೊತ್ತಡ ಇನ್ನೂ ಹೆಚ್ಚಾಗುತ್ತೆ. ಅದನ್ನೆಲ್ಲ ಫಾರ್ಮಲ್ ಆಗಿ ಅಡ್ವೈಸ್ ತಗೊಂಡು ಮಾಡಿದ್ರೆ ಸೇಫ್, ಹೆಲ್ತಿ ಅಂಡ್ ಹ್ಯಾಪಿ ಫಾರ್. ಇವಾಗಿನ ಲೈಫ್ ಸ್ಟೈಲ್ಗೆ ಕೆಲವರು ಜಂಕ್ ಫುಡ್ ತಿಂತಾರೆ, ಇದರಿಂದ ವೇಟ್ ಹೆಚ್ಚಾದಾಗ ಆಗ BP ಶುಗರ್ ಶುರು ಆಗುತ್ತೆ. ಆ ಮೂಮೆಂಟ್ ಅಲ್ಲಿ ಜಿಮ್ಗೆ ಸೇರುತ್ತದೆ. ಸೊ ದಯವಿಟ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ. ಜಿಮ್ಗೆ ಸೇರೋಕೆ ಮುಂಚಿತವಾಗಿ ನಿಮ್ಮ ಏನು ಬ್ಯಾಲೆನ್ಸ್ ಡಯಟ್ ಇರ್ಬೋದು ಅಥವಾ ಒಂದು ಹೆಲ್ತ್ ಚೆಕ್ಅಪ್ ಅನ್ನ ಮಾಡ್ಕೊಂಡು ಜಿಮ್ಗೆ ಸೇರಿ ಅನ್ನೋದು ಈ ಒಂದು ವಿಷಯ ಅರ್ಥ ಅಷ್ಟೇ. ಅಂಡ್ ಇನ್ನೊಂದು ಹೇಳ್ಬೇಕು ಅನ್ನೋದಾದ್ರೆ, ನಾವು ಸ್ವಿಮ್ಮಿಂಗ್ ಬಗ್ಗೆ ಹೇಳ್ತೀವಿ. ರೀಸೆಂಟ್ ಆಗಿ ಏನಾಯ್ತು ಅಂತಂದ್ರೆ, ಒಂದು ಸ್ವಿಮ್ಮಿಂಗ್ ಸೆಂಟರ್ ಲೈಕ್ ಅರೌಂಡ್ 42 ಸಮಥಿಂಗ್ ಏಜ್ ಗ್ರೂಪ್ ಒಂದು ಪರ್ಸನ್ ಸ್ವಿಮ್ಮಿಂಗ್ ಮಾಡ್ತಾ ಸಾಧ್ಯ ನೀರಲ್ಲಿ ಕೂಡ ರೆಡಿ ಆಗೋದು ಸಂಭವಿಸ್ತಾರೆ. ಯಾವುದೇ ರೀತಿ ಎಕ್ಸರ್ಸೈಸ್ ಸಂಬಂಧಿಸಬಹುದು ಆಗ್ಬೋದು. ಯಾಕಂದ್ರೆ ನಾವು ಲೈಫ್ ಸ್ಟೈಲ್ ಅಲ್ಲಿ ನೋಡಿದಾಗ ಅದು ಮನೇಲಿ ಆಗ್ಬೋದು, ಆಗ್ಬೋದು, ಸ್ಟ್ರೆಸ್ ಇರ್ಬೋದು, ಎಕ್ಸರ್ಸೈಸ್ ಆಗ್ಬೋದು, ಅಲ್ವಾ. ಒಂದು ಹೃದಯಾಘಾತ ಇದ್ದಕ್ಕಿದ್ದಂತೆ ಆಗುತ್ತೆ. ನಮ್ಮ ದೇಶದಲ್ಲಿ ಎಲ್ಲರೂ more heart attacks. Almost 50% of heart attacks are below age of 50. Active lifestyle ಇರೋರೆಲ್ಲ ಆಗುತ್ತೆ. ಮತ್ತು ಡ್ಯೂರಿಂಗ್ ಎಕ್ಸರ್ಸೈಸ್ ಆಗುವಂತದ್ದು ಕೆಲವು ಅರಿಥ್ಮಿಯಾಸ್ ಅಂತ ಆಗುತ್ತೆ. ಅಂದ್ರೆ ಹೃದಯಾಘಾತ ಆಗ್ತಾ ಇರ್ಬೋದು, ಆದ್ರೆ ಹೃದಯದ ಗತಿಯಲ್ಲಿ ಏರುಪೇರಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಇಂಥ ಇನ್ಸಿಡೆಂಟ್ ಕೂಡ ಇತ್ತೀಚೆಗೆ ಆಗ್ತಾ ಇದೆ. ಸೊ ಬಿ ಕೇರ್ಫುಲ್. ಸೊ ಫೈನಲಿ ನಾನು ಹೇಳ್ಬೇಕಾಗಿದ್ದು, ಇವಾಗಿನ ಮಕ್ಕಳು ಜಂಕ್ ಫುಡ್ಸ್ ಅಂಡ್ ಪೇರೆಂಟ್ಸ್ ಗಳಿಗೆ ಈ ಒಂದು ಮೆಸೇಜ್ ಹೋಗ್ಬೇಕು. ಎಸ್ಪೆಷಲಿ ಮಕ್ಕಳಿಗೆ ಬೇಕಾಬಿಟ್ಟಿ ತಿಂಡಿ ತಿನಿಸುಗಳನ್ನ ಕೊಡ್ತಾರೆ, ಜಂಕ್ ಫುಡ್ಸ್ ಅನ್ನ ಕೊಡ್ತಾರೆ. ಇವಾಗಲೇ ವೇಟ್ ಇವನ್ 9 years old, 5 years old ಕೂಡ 12 years old ತರ ಕಾಣ್ತಾ ಇದ್ದಾರೆ.
ಸೊ ಇದರಿಂದ ಏನಾದ್ರು ಹೃದಯಕ್ಕೆ ಪ್ರಾಬ್ಲಮ್ ಆಗ್ಬೋದಾ ಮಕ್ಕಳಲ್ಲಿ? ಈಗ ಲೇಟೆಸ್ಟ್ ಎಪಿಡೆಮಿಕ್ ಅಂದ್ರೆ ಒಬೆಸಿಟಿ ಎಪಿಡೆಮಿಕ್ ಅಂತ Yeah. ಆಗ್ತಾ ಇದೆ. ಮುಂಚೆ ಏನಂದ್ರೆ ಪಾಶ್ಚಿಮಾತ್ಯ ನೇಷನ್ಸ್ ಅಲ್ಲಿ ರಿಚರ್ ನೇಷನ್ಸ್ ನಲ್ಲಿ ಚೈಲ್ಡ್ಹುಡ್ ಒಬೆಸಿಟಿ ಹೆಚ್ಚಾಗಿರ್ತಾ ಇತ್ತು. ಇಂಡಿಯಾದಲ್ಲೂ ಸಹ ಅಬೌಟ್ 18% ಆಫ್ ಸ್ಕೂಲ್ ಆಮೇಲೆ ಏನಾಗಿದೆ, ಮಾನಸಿಕವಾಗಿ ಕೆಲವು ಚೇಂಜಸ್ ಆಗಿದೆ. ಅಂದ್ರೆ ಹೆಲ್ತಿ ಆಗಿರೋದು ಅಂದ್ರೆ ಫ್ಯಾಟ್ ಆಗಿರೋದು ಅಂತ ಆಗ್ಬಿಟ್ಟಿದೆ. ಮಕ್ಕಳು ದಪ್ಪಕ್ಕೆ ಮುಂದಾಗಿದ್ರೆ ಅವರು ಚೆನ್ನಾಗಿದ್ದಾರೆ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟು ಮಕ್ಕಳಲ್ಲಿ ಎಲ್ಲಾ ರೀತಿಯ ಆಹಾರವನ್ನು ಕೊಟ್ಟು ಹೇಗಾರು ಮಾಡಿ ಅವರು ವೇಟ್ ಚೆನ್ನಾಗಿದೆ. 90% ಆಫ್ ದ ಮದರ್ಸ್ ಆರ್ ದ ಕಂಪ್ಲೇಂಟ್ ದಟ್ ದ ಚೈಲ್ಡ್ ಇಸ್ ನಾಟ್ ಈಟಿಂಗ್ ಅಲ್ಲ, ಚೈಲ್ಡ್ ಅವರ ಬಾಡಿ ಕರೆಕ್ಟ್ ಆಗಿ ತಗೋತಾ ಇರುತ್ತೆ, ಪ್ರೋಟೀನ್ ತಗೋತಾ ಇರುತ್ತೆ. ಆ ರೀತಿ ನಂಬಿಕೆ ಇರಲ್ಲ. ಅದರಿಂದಾಗಿ ಅಡಿಷನಲ್ ಫೀಡ್ಸ್ ಕೊಡುವಂತಹದ್ದು, ಸಪ್ಲಿಮೆಂಟ್ ಪ್ರೋಸೆಸ್ ಫುಡ್ಸ್, ಈ ಸ್ಯಾಚುರೇಟೆಡ್ ಫ್ಯಾಟ್ ಇರುವಂತ ಆಹಾರ ಕಳೆದ ಒಂದು 2 ಡಿಕೇಡ್ಸ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 300-400% ಇನ್ಕ್ರೀಸ್ ಆಗಿದೆ. ಶುಗರ್ ಕನ್ಸಂಪ್ಷನ್, ಫ್ಯಾಟ್ ಕನ್ಸಂಪ್ಷನ್, ಪ್ರೋಸೆಸ್ ಫುಡ್ ಕನ್ಸಂಪ್ಷನ್ ಇದೆಲ್ಲ ಹೆಚ್ಚಾಗ್ಬಿಟ್ಟು ಚೈಲ್ಡ್ಹುಡ್ ಒಬೆಸಿಟಿ ಹ್ಯಾಸ್ ಬಿಕಮ್ ಅನ್ ಎಪಿಡೆಮಿಕ್. ಒಂದು 10-20 ಇಯರ್ಸ್ ಅಲ್ಲಿ ನಾವು ಆ ಚಿಲ್ಡ್ರನ್ ಎಲ್ಲ ಡಯಾಬಿಟಿಕ್ಸ್ ಆಗ್ತಾರೆ, ಹೈಪರ್ಟೆನ್ಸಿವ್ಸ್ ಆಗ್ತಾರೆ, ಅವ್ರಿಗೆ ಹಾರ್ಟ್ ಡಿಸೀಸ್ ಬರುತ್ತೆ. ಅದರಿಂದನೇ ಇದು ನಾವು ಈಗ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ರೆ ಇನ್ನು 10-20 ಇಯರ್ಸ್ ಅಲ್ಲಿ ವರ್ಲ್ಡ್ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್, ಹೈಪರ್ಟೆನ್ಷನ್, ಹಾರ್ಟ್ ಡಿಸೀಸ್ ಈ ಆ ಮಟ್ಟದಲ್ಲಿ ಹೆಚ್ಚಾಗಿ ಅದು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಚೈಲ್ಡ್ಹುಡ್ ಅಲ್ಲೇ ಹೆಲ್ತಿ ಹ್ಯಾಬಿಟ್ಸ್ ಇನ್ಸ್ಟಾಲ್ ಮಾಡಬೇಕು.